ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಗೃಹ ಪ್ರವೇಶದ ಪಾರ್ಟ್ 2 ವೀಡಿಯೋನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಪಾರ್ಟ್ ಆಫ್ ಗೃಹ ಪ್ರವೇಶ ಆಗಿರುತ್ತೆ. ಫಂಕ್ಷನ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಹಸು ಕರುನ ಮನೆಯೊಳಗೆ ಬರಮಾಡ್ಕೊಂಡಿದ್ದಾಗಿರ್ಬೋದು, ದೇವ್ರನ್ನ ಮನೆಯೊಳಗೆ ಕರ್ಕೊಂಡು ಬಂದಿದ್ದು, ಹಾಲುಕ್ಸಿದ್ದು, ಪ್ರತಿಯೊಂದು ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ದೇವರು ಮನೆ ಸುತ್ತ 4 ದಿಕ್ಕಿಗೂ ಬಂದು ಅಲ್ಲಿ ಏನೇನು ಪೂಜೆಗಳಾಯಿತು ಆ್ಯಂಡ್ ದೇವರು ಕೆಲವೊಂದು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾಗಿರ್ಬೋದು, ನಾವು ಕೇಳಿದ ಪ್ರಶ್ನೆಗೆ ಕೊಟ್ಟಿದ್ದ ಉತ್ತರ ಆಗಿರ್ಬೋದು, ಎಲ್ಲ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು. ಅಷ್ಟೇ ಅಲ್ಲದೆ ನಮಗೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು. ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಕೇಳಿ ಇನ್ನೂ ಖುಷಿ ಆಯಿತು. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿಯಲ್ಲಿ ನಿಜವಾಗ್ಲೂ ಮರೆಯೋಕ್ಕೆ ಆಗದೇ ಇರುವಂಥ ದಿನ ಅಂತ ಹೇಳ್ಬೋದು. ಸೊ ಇವಾಗಷ್ಟೇ ನೋಡಿದ್ರಲ್ಲ ನಮ್ಮ ವೀರಭದ್ರ ಸ್ವಾಮಿ ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ ಅಂತ. ನಿಜವಾಗ್ಲೂ ನೋಡೋಕೆ 2 ಕಣ್ಣು ಸಾಲದು. ಇಲ್ಲಿ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ಈಗ ಏನೇನು ಪೂಜೆಗಳು ಮಾಡಬೇಕೋ ಎಲ್ಲ ಪೂಜೆ ಮುಗಿಸ್ತಿದ್ದಾರೆ. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಯಿತು. ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಏನೋ ಒಂಥರ ದಿನ ಫುಲ್ ಪಾಸಿಟಿವ್ ವೈಬಿಂದ ತುಂಬಿತ್ತು. ಮನೆ ಪೂರ್ತಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ತುಂಬಿತ್ತು. ನಾನು ಒಂದೇ ಕೇಳ್ಕೊಳ್ಳೋದು, ಎಷ್ಟು ಆಗುತ್ತೋ ಅಷ್ಟು ಖುಷಿ, ಆರೋಗ್ಯ, ನೆಮ್ಮದಿನ ನಮ್ಮ ಕುಟುಂಬಕ್ಕೆ ಕೊಡಲಿ, ಎಲ್ರಿಗೂ ಕೊಡಲಿ ಅಂತ ಕೇಳ್ಕೊತೀನಿ ನಾನು. ನಂಗೆ ಗೊತ್ತಿಲ್ಲ, ನಾನು ದೇವರು ಅಂತ ಬಂದಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ. ಗೊತ್ತಿಲ್ಲ ನಿಜವಾಗ್ಲೂ ಏನು ಹೇಳಬೇಕು ಅಂತ. ಯಾರು ಇರ್ತಾರೋ ಬಿಡ್ತಾರೋ, ನಿಮ್ಮನ್ನು ಹೆತ್ತ ತಾಯಿ ಹಾಗೂ ನೀವು ನಂಬಿರೋ ದೇವರು ಕೊನೆವರೆಗೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಅಷ್ಟೇ ಗೈಸ್. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೇಳಿ ಎಲ್ಲ ಸೇರ್ಕೊಂಡು ನಿಮ್ಮ ಜೊತೆ ಅವರು ಹೇಳ್ತಾರೆ. ಎಲ್ಲ ಸೇರಿ ಭಕ್ತಿ ಗೀತೆ. ಕೆಳಗೆ
ಕೈ ಮುಗಿರಿ ಸ್ವಾಮಿಗೆ ಮತ್ತು ಲಕ್ಷ್ಮಿಯವರಿಗೆ ಕೈ ವೆಂಕಟರಮಣ ಸ್ವಾಮಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಜಯನ ಪಾವನ ಚರಣ ನಂಬಿದೆಯಿಂದ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ದೇವರು ದೇವರ ಪ್ರಸಾದದಿಂದ ಧನಧಾನ್ಯ ಐಶ್ವರ್ಯ ಪ್ರಾಪ್ತಿಯಾಗುವುದು ಮತ್ತು ಯಾರು ದರಿದ್ರರಾಗಿರುತ್ತಾರೋ ಅವರಿಗೆ ಧನ ಪ್ರಾಪ್ತಿಯಾಗುವುದು. ಯಾರು ಕಷ್ಟದಿಂದ ಮುಕ್ತರಾಗಿ ಆಶೀರ್ವಾದ ಮಾಡಿದಲಾಗಾಯಿತು. ಆತನಿಗೆ ಆ 100 ಜನ ಮಕ್ಕಳು ಸೊ ನೋಡಿದ್ರಿ ಅಲ್ವಾ ಗೈಸ್ ಪೂಜೆ ಎಲ್ಲ ಹೇಗಾಯಿತು ಅಂತ. ಆ್ಯಂಡ್ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ, ಕತೆ ಹೇಳೋದಕ್ಕೂ ಶುರು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಳಗಡೆ ಪ್ರಸಾದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಸಜ್ಜಿಗೆ, ಕೋಸಂಬರಿ ಮತ್ತು ಪಂಚಾಮೃತ ಇಷ್ಟೇ ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. ಸೊ ಇದನ್ನೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಮನೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಂದವರೆಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಟ್ಸಿದ್ದೀರಾ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅದಲ್ಲದೆ ಅವರು ಮನಸ್ಸಿಂದ ಖುಷಿಯಿಂದ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು. ಇಷ್ಟೇ ಸಾಕಲ್ವ, ಇನ್ನೇನು ಬೇಕು ಹೇಳಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ಊಟ ಏನೇನು ಮಾಡಿಸಿದ್ರು ಅನ್ನೋದನ್ನು ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ಗೈಸ್, ಬಿಕಾಸ್ ನಿಜವಾಗ್ಲೂ ತುಂಬಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ನನಗೆ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಇನ್ನೊಂದೇನಾದ್ರೆ ನಾನು ತುಂಬ ಟಯರ್ಡ್ ಆಗಿದ್ದೀನಿ ಅಂತ ಅಂದಾಗ ನಾನು ನಿಜವಾಗ್ಲೂ ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ, ಏನು ಇನಿಷಿಯೇಟಿವ್ ತೊಗೊಂಡು ಏನು ಮಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಊಟದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳಿಲ್ಲ. ಬಟ್ ತುಂಬಾ ವೆರೈಟೀಸ್ ಮಾಡಿಸಿದ್ರು. ಆ್ಯಂಡ್ ಎಲ್ಲರೂ ಊಟನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿದ್ದೀರಾ ಅಕ್ಕ? ಯಾಕೆ ಅಜ್ಜಿ ಹಿಂಗಿದ್ದೀರಾ?
अनुग्रह कल्याण अनुग्रह परिपूर्णता सिद्ध्यर्थम भूदेवी लक्ष्मी समेतः श्रीनिवास स्वामिनः फलानुग्रह परिपूर्णता सिद्ध्यर्थम श्रीमद्रमोरण गोविंद ಗೈಸ್ ನಮ್ಮಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ Hi, my name is Shambhala. ವಾಟ್ ಈಸ್ ಯುವರ್ ನೇಮ್? ಇರೋ ಆಮೇಲೆ ತೋರಿಸ್ತೀನಿ, ಅವ್ರನ್ನ ಮಾಡೋಣ. ಗೈಸ್ ಒಂದ್ ನಿಮಿಷ ಇರು, ನಾನು ಮಾತಾಡ್ಬೇಕಿರೋ. ಇಲ್ಲಿ ಇವತ್ತು ಊಟ ತುಂಬಾನೇ ಮಿಕ್ಕಿತ್ತು ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದಾರೆ. ಇನ್ನೇನೋ ಒಂದು ಸ್ವಲ್ಪ ಹೊತ್ತಲ್ಲಿ ಊಟ ಮುಗಿಸ್ಕೊಂತೀವಿ. ಶಬ್ಬಾಷ್. ಇವರು ಹರಟೆ ಹೊಡ್ಕೊಂಡು ಕೂತವ್ರೆ. Why? I don't understand. ಚಪ್ಪಲಿನ ಹಾಕೊಂಡ್ಬಿಟ್ಟು ಒಂದೊಂದಾಗ ಆ ಕಡೆ ಬಿಡೋದ್ಬಿಟ್ಟು ತಳ್ಕೊಂಡ್ಬಿಡ್ತಾಳೆ. ತಲೆ ಬುದ್ಧಿನೇ ಇಲ್ಲ. ಚೆನ್ನಾಗಿ ತಳ್ತಿದ್ಯಾ, ತಳ್ಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕು. ಮಂಗನ್ ತರ ಆಡ್ತಿದೆ. ಅಕ್ಕ ವಿಡಿಯೋಗೋಸ್ಕರ ಸೌಟ್ ತಿರ್ಗಿಸ್ತಿದ್ಯಾ ಅಂತ ಅಮ್ಮ ಹೇಳ್ತು. ಈ ಹುಳ ಅಂತೂ ಇದು ಯಾಕಂಗೆ ಬರ್ತಾವ ಹೋಗತ್ತೆ. ಈ ಲೈಟ್ ಬೆಳಕಿಗೆ ಬರ್ತವೆ. ನಿಮ್ ಚಿಕ್ಕ ಮಗ್ಳಿಗೆ ನೀವು ದುಗೆ ಅಮ್ಮ ನೋಡ್ಸ ಪಾಪ ಗೈಸ್, ಹುಡುಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳೆ. ಕೂತಿರೋ ಸ್ಟೈಲ್ ನೋಡಿ, ಅಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಸೋ ಬ್ಯಾಡ್ ಅಲ್ಲ, ಸೋ ಬ್ಯಾಡ್. ಇಲ್ಲ ಹಂಗೆಲ್ಲ ಮಾಡಲ್ಲ, ಎಲ್ಲ ಮಕ್ಕಳಿಗೂ ಮಾಡುತ್ತೆ. ಯಾಕಂದ್ರೆ ನಿಮಗೆ ಮಾಡ್ತಿರೋದು ಕ್ಯಾಮ್ರಾಗೋಸ್ಕರ.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಸ್ಪೆಷಲ್ ವ್ಲಾಗ್ ಇದು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.